ಗೈಸ್ ಇದೇನು ಅಂತ ನೋಡಬೇಡಿ. ನಾನು ಮೊಬೈಲ್ ಇಟ್ಕೊಂಡು ಹಿಂಗೆ ವ್ಲಾಗ್ ಮಾಡೋಣ ಅಂತ ಹೊರಟಿದ್ದೆ. ಸೊ ಅವನು ಮೊಬೈಲ್ ಇಟ್ಕೊಂಡು ಓಡ್ತಾವನೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಚಿತ್ರಾ ಶಿವಣ್ಣ. ಎಸ್, ಇವತ್ತು ನಾನು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ನಾವು ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ವಿಶೇಷವಾದ ಪೂಜೆ ಇದೆ. ಸೊ ಆ ಪೂಜೆನ ಇವತ್ತು ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಇಡೀ ಫ್ಯಾಮಿಲಿ ಇದೆ. ನಮ್ಮ ಫ್ಯಾಮಿಲಿನಲ್ಲಿ ಅಂದರೆ ಆಲ್ಮೋಸ್ಟ್ ಫ್ಯಾಮಿಲಿ ಇಲ್ಲ, ಬಿಕಾಸ್ ಸ್ವಲ್ಪ ಜನ ಇಲ್ಲಿ ಮಿಸ್ಸಿಂಗ್ ಇದ್ದಾರೆ, ಹೌದು. ಬಟ್ ಯಾರ್ಯಾರು ಬಂದಿದ್ದಾರೆ ಆಲ್ಮೋಸ್ಟ್ ಕಂಪ್ಲೀಟ್ ಇದ್ದೀವಿ. ಸೊ ಅವ್ರನ್ನೆಲ್ಲರೂ ಇಂಟ್ರೊಡ್ಯೂಸ್ ಕೂಡ ಮಾಡಿಸ್ತೀನಿ. ಆ್ಯಂಡ್ ಇವತ್ತಿನ ಪೂಜೆದು ಒಂದು ಸ್ಮಾಲ್ ಬಿಟ್ಸ್ ಕೂಡ ಹಾಕ್ತೀನಿ. ಆ್ಯಂಡ್ ಇವತ್ತಷ್ಟೇ ಅಲ್ಲ, ನಾಳೆ ಕೂಡ ಒಂದು ಪೂಜೆ ಇದೆ. ಈ ವ್ಲಾಗಲ್ಲೇ ನಾನು ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದೇವ್ರಿಗೆ ಕೈ ಮುಗಿಯಪ್ಪ, ಅಲ್ಲಿ ಮುಗಿ, ಅಲ್ಲಿ ಮುಗಿ, ಕೈ ಮುಗಿ ಅಲ್ಲಿ ಕೈ ಮುಗಿ. ಗೈಸ್ ಇದೇನು ಅಂತ ನೋಡಬೇಡಿ. ನಾನು ಮೊಬೈಲ್ ಇಟ್ಕೊಂಡು ಹಿಂಗೆ ವ್ಲಾಗ್ ಮಾಡೋಣ ಅಂತ ಹೊರಟಿದ್ದೆ. ಸೊ ಅವನು ಮೊಬೈಲ್ ಇಟ್ಕೊಂಡು ಓಡ್ತಾವನೆ. ಎಲ್ಲರೂ ವ್ಲಾಗ್ ಮಾಡ್ತೀನಿ ಅಂತ ಓಡ್ತಾವನೆ. ಸೊ ಎಸ್, ಫೈನಲಿ ನಮ್ಮದೆಲ್ಲ ಪೂಜೆ ಮುಗೀತು. ನಾವು ಹೀಗೆ ಕಾಣಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಹೂವಾಗಿವೆ ಎಲ್ಲ ಮುಟ್ಕೊಂಡು ಫುಲ್ ಮಾರಾಮಾಗ್ಬಿಟ್ಟಿದ್ದೀವಿ ನಾವು. ಲೈಕ್ ಹಿಂಗೆ ತೋರಿಸೋ ಒಂದು ನಿಮಿಷ ಇಟ್ಕೊ. ನಡಿಗೆ ಎಲ್ಲ ಮುಟ್ಕೊಂಡು ಆಲ್ಮೋಸ್ಟ್ ಫುಲ್ ಮಾರಾಮಾಗಿದ್ದೀನಿ. ನಾನು ಒಬ್ಬಳೇ ಅಲ್ಲ, ನನ್ನ ತಂಗಿ ಕೂಡ. ಹೋ ತಿರ್ಗೋಗ್ಲಿ, ಮುಖ ತೋರಿಸಿ ಹೋಗ್ಲಿ. ನನ್ನ ವ್ಲಾಗಲ್ಲಿ ಇವಳು ಕಾಣಿಸ್ಕೊತಾನೆ ಇರ್ತಾಳೆ ಯಾವಾಗಲೂ. ಸೊ ಹಾಯ್ ಮಾ. ನಮ್ಮಮ್ಮ ಹಾಯ್ ಮಾಡ್ತಾಳೆ. ಇವನ್ ಗಂಟ್ಲಿಗೆ ಫಸ್ಟ್ ಇಯರ್ ಪಿ ಅವ್ರು ಕೇಳಬೇಕು. ಹಾಯ್ 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 ಹೆಲೋ ಹೆಲೋ. ದೇವ್ರಿಗಿಂತ ಜಾಸ್ತಿ ಇವನೇ ನಾಮ ಇಟ್ಕೊಳು. ನಮ್ಮ ಅಕ್ಕ ಇನ್ನೂ ದೊಡ್ಡ ನಾಮ ಐತೆ. ಇದೇ ದೇವಸ್ಥಾನ ನಾವು ಪೂಜೆ ಮಾಡಿಸೋದು. ಬಾ, ನೀನ್ ಹಣೆ ಮೇಲೆ ಏನು ಅದು? ನಾವು ದೇವಸ್ಥಾನದ ವ್ಲಾಗ್ ಅಂತ ಮಾಡಿದ್ದು. ಸೊ ಬೇರೆ ವೀಡಿಯೋನ ಯಾಕೆ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದು, ದೇವಸ್ಥಾನದ ಕಂಪ್ಲೀಟ್ ವೀಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ನಾನೀಗ ಇವತ್ತು ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ದೀಪ ಹಚ್ಬಿಟ್ಟು ಇಲ್ಲೇ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಕಂಪ್ಲೀಟ್ ದೇವಸ್ಥಾನದ ವ್ಲಾಗ್ ಆಗಿರುತ್ತೆ. ಲೆಟ್ಸ್ ಫಸ್ಟ್ ಇಲ್ಲಿ ಎಳ್ಬತ್ತಿನ ಹಾಕ್ತೀವಿ, ಬಿಕಾಸ್ ನಾವೀಗ ನವಗ್ರಹ ದೇವಸ್ಥಾನಕ್ಕೆ ಬಂದಿರೋದ್ರಿಂದ. ದೇವ್ರೆ ಎಲ್ಲಾರ್ಗೂ ಒಳ್ಳೇದು ಮಾಡಪ್ಪ. ನಮ್ಮಮ್ಮಂಗೆ ಒಳ್ಳೇದು ಮಾಡಪ್ಪ ದೇವ್ರೇ.
ಆ್ಯಕ್ಚುಲಿ ನವಗ್ರಹ ದೇವಸ್ಥಾನಕ್ಕೆ ನಾವು ಬಂದಿರೋದು. ನವಗ್ರಹ ದೇವಸ್ಥಾನ ಅಂದರೆ ನೀವು ಆಲ್ಮೋಸ್ಟ್ ಎಲ್ಲ ಕಡೆ ನೀವು ನೋಡ್ಬೋದು. ನಾಗರ ಹಾವಿನು ಅಂದರೆ ಸರ್ಪದ ವಿಗ್ರಹಗಳು ತುಂಬಾ ನೋಡೋಕೆ ಸಿಗುತ್ತೆ. ಆಲ್ಮೋಸ್ಟ್ ನೀವು ನೋಡಿರ್ತೀರ ಅಂದ್ಕೊಳ್ತೀನಿ, ತುಂಬ ಸರ್ಪಗಳದ್ದು ಇಲ್ಲಿದೆ. ಈ ಕಲ್ಲಿಗೆ ಆ್ಯಕ್ಚುಲಿ ಪೂಜೆ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಒಳ್ಳೆಯದಾಗತ್ತಂತೆ. ಯಾರೋ ನನಗೆ ತುಂಬ ತಿಳಿದಿರೋರು ಹೇಳಿದ್ದು. ಆ್ಯಂಡ್ ಇದು ಒಂದು ದೇವಸ್ಥಾನ, ನಾವು ತುಂಬ ನಂಬಿ ಬರುವಂಥ ದೇವಸ್ಥಾನ. ಇದು ದುರ್ಗಮ್ಮ ದೇವಸ್ಥಾನ. ನಾವು ಇವಾಗ ಅಲ್ಲಿಗೂ ಹೋಗ್ತೀವಿ, ಆ ದೇವಸ್ಥಾನನೂ ತೋರಿಸ್ತೀನಿ. ನಾನು ಯಾವಾಗಲೂ ಅಮ್ಮ ಅಮ್ಮ ಅಂತ ಹಾಕ್ತಾ ಇರ್ತೀನಿ, ಬಿಕಾಸ್ ತುಂಬ ನಂಬೋ ಅಂಥ ದೇವರು ಅದು. ಸೊ ದಟ್ ನಾನು ತೋರಿಸ್ತಾ ಇರೋದು ಇದು ಕಂಪ್ಲೀಟ್ ನವಗ್ರಹ ದೇವಸ್ಥಾನ ಆಗಿರೋದ್ರಿಂದ ಇದು ಕಂಪ್ಲೀಟ್ 9 ದೇವರುಗಳನ್ನ ನೀವು ನೋಡಿರ್ತೀರ. ಅದೇ ಥರ ಇಲ್ಲಿ ಆ್ಯಕ್ಚುಲಿ ಲೈಟಿಂಗ್ ಬರ್ತಾ ಇಲ್ಲ ವೈ, ಬಟ್ ಇದೆಲ್ಲ ನವಗ್ರಹ ಕಲ್ಲುಗಳು, ನಾಗದ್ದು ಸರ್ಪದ ಕಲ್ಲುಗಳಾಗಿರುತ್ತೆ. ಅಂದರೆ ನಾನು ಕೇಳಿರೋ ಕಥೆಗಳ ಪ್ರಕಾರ ಯಾರಿಗೆಲ್ಲ ಅವ್ರ ಜೀವನದಲ್ಲಿ ಕಷ್ಟಗಳಿರುತ್ತೆ, ಸರ್ಪದೋಷ ಅಂತಲ್ಲ, ಕೆಲವೊಂದು ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಆಗ್ತಾ ಇರೋದು ಅಥವಾ ಆಗದೇ ಇರೋವಂಥದ್ದು, ಈ ಥರ ಎಲ್ಲ ಸುಮಾರಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಅವರೆಲ್ಲರೂ ಈ ಕಲ್ಲುಗಳಿಗೆ ಪೂಜೆ ಮಾಡೋದ್ರಿಂದ 9 ಮಂಗಳವಾರ ಅಥವಾ ಶುಕ್ರವಾರನೂ ಹೇಳ್ತಾರೋ ಗೊತ್ತಿಲ್ಲ, ನನಗೆ ತಿಳಿದಿರೋ ಮಟ್ಟಿಗೆ 9 ಮಂಗಳವಾರ ಬಂದಿದ್ದಕ್ಕೆ ಪೂಜೆ ಮಾಡೋದ್ರಿಂದ, ವ್ರತ ಮಾಡೋದ್ರಿಂದ ಅವ್ರಿಗಾಗಿರ್ತಕ್ಕಂಥ ಸಮಸ್ಯೆಗಳೆಲ್ಲ ದೂರ ಆಗಿ ಒಳ್ಳೆ ದಿನಗಳು ಬರುತ್ತೆ ಅನ್ನೋದು ನಾನು ತಿಳ್ಕೊಂಡಿರೋದು ಸ್ವತಃ. ಸೊ ನಾನು ಕೂಡ ಅದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಎಲ್ಲ ಕಾರ್ತಿಕ ಶುರುವಾದಾಗ ಹಚ್ತಾರೆ, ನಾನು ಆವಾಗ ಹಚ್ಚಿಲ್ಲ, ಎಂಡಿಗೆ ಬಂದಾಗ ಹಚ್ತಾ ಇದ್ದೀವಿ. ದೇವ್ರು ಒಳ್ಳೇದು ಮಾಡಬೇಕು. ಎರಡೆರಡು ಹಾಕಿ ಒಂದೊಂದು ಹಾಕಿ ಎರಡೆರಡು ಹಾಕಿ. ಎಲ್ಲ ಆಯಿತು, ಬಸ್ಕೊಳ್ಳೋಕೆ ಏನೂ ಇಲ್ಲ. ಈಗ ಬ್ಯಾಗಿಗೆ ಬರ್ಸ್ತೀವಿ. ಎಲ್ಲ ಒಳ್ಳೆಯದಾಗಲಿ. ನನಗೆ ಸ್ವಲ್ಪ ದೊಡ್ಡ ಮನಸ್ಸು, ನನಗೆ ಒಬ್ಬಳಿಗೆ ಒಳ್ಳೇದಾಗೋದು ಬೇಡ ಅಂತ ನಮ್ಮ ಅಮ್ಮನೂ 2 ದೀಪ ಹಚ್ಚಲಿ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ನೀನು 2 ಹಚ್ಚು, ನಾನು 3 ಹಚ್ತೀನಿ. ಹಾಂ, ಇಲ್ಲ ಒಂದೇ ಕಡೆ ಹಚ್ಬಿಡಲ್ಲ, ನೀನು ಆ ಕಡೆ 2 ಹಚ್ತೀಯಾ? ನಾನು 3 ಹಚ್ತಾ ಇದ್ದೀನಿ. ಒಳ್ಳೆ ಒಳ್ಳೇದು ಒಳ್ಳೇದು. ಹೇಳ್ದಾಗೆ ದುರ್ಗಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಓಂ ಅಂತ ದೊಡ್ಡದಾಗಿ ಹಾಕಿದ್ದಾರೆ. ಇದು ನಮ್ಮ ಗ್ರಾಮ ದೇವತೆ. ಎಸ್, ನಮ್ಮ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾನು ನಮ್ಮಮ್ಮ. ಈ ಶಿರಾದಲ್ಲಿ ಯಾರ್ಯಾರು ಇರ್ತೀರಾ, ಲೈಕ್ ಈ ದೇವಸ್ಥಾನ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾವು. ನನಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟ. ಇದೇನು ಗೊತ್ತಾ, ಚಿಕ್ಕ ಗುಡಿ ಇದ್ದಿದ್ದು ಇದಕ್ಕೆ, ಈ ದೇವಸ್ಥಾನಕ್ಕೆ ಅವಾಗಿಂದಲೂ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು. ಈಗ ಎಷ್ಟು ದೊಡ್ಡ ದೇವಸ್ಥಾನ ಆಗಿದೆ ಗೊತ್ತಾ, ನೋಡಿ, ಸಕ್ಕದಾಗಿದೆ. ಒಳ್ಳೆ ಅರಮನೆ ಥರ ದೇವಸ್ಥಾನ ಆಗಿದೆ. ಮುಂಚೆ ಆ ಜಾಗದಲ್ಲಿತ್ತು, ತುಂಬ ಚಿಕ್ಕದಾಗಿತ್ತು ದೇವಸ್ಥಾನ. ಏನಮ್ಮ, ಅವಾಗೂ ಜಾಸ್ತಿ ಜನ ಭಕ್ತರು ಇರ್ತಾಯಿದ್ರು. ತುಂಬ ಜನ ನಿಂಬೆಹಣ್ಣಿನ ದೀಪ ಹಚ್ತಾ ಇದ್ದಿದ್ದು, ಏನು ಅಂದ್ಕೊಂಡ್ರು ಆಗತ್ತೆ ಅಂತ, ಸಿಕ್ಕಾಪಟ್ಟೆ ಇತ್ತು. ಈಗ ಈ ದೇವಸ್ಥಾನ ದೊಡ್ಡದಾಗಿದೆ. ಈಗ ಇಲ್ಲಿ ಈ ಥರ ನಿಂಬೆಹಣ್ಣಿನ ದೀಪ ಹಚ್ಚೋಕ್ಕೆ ಅಂತ ಸ್ಟ್ಯಾಂಡ್ಸ್ ಇದೆ, ಬಟ್ ಆ ಟೈಮಲ್ಲಿ ಅದೇನೂ ಇರಲಿಲ್ಲ. ವಾವ್, ಮೈ ಗಾಡ್, ಸಕ್ಕತ್ತಾಗಿದೆ. ತಾಯಿ ದುರ್ಗಮ್ಮನ
ರಂಗೋಲಿನಲ್ಲಿ ಅರಳಿದ ದುರ್ಗಮ್ಮ. ಏನಮ್ಮ? ರಂಗೋಲಿನಲ್ಲಿ ಅರಳಿದ ದುರ್ಗಮ್ಮ. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ವಾವ್, ಈ ಥರ ಕಲೆ ಎಷ್ಟು ಚೆನ್ನಾಗಿ ಬರುತ್ತೆ. ಬಟ್ ಗೈಸ್, ಈ ಸೈಡ್ ಯಾರೋ ಕೊಲ್ಯಾಪ್ಸ್ ಮಾಡಿಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಬಿಡಿಸಿದ್ದು ನಾವು ಕೊಲ್ಯಾಪ್ಸ್ ಮಾಡಿಬಿಟ್ಟಿದ್ದಾರೆ. ನನಗೆ ಬೇಜಾರಾಗ್ತಾ ಇದೆ. ಬಿಡಿಸ್ತವ್ರು ನೋಡಿಬಿಟ್ರೆ ನಿಜವಾಗ್ಲೂ ಬೇಜಾರಾಗ್ತಾರೆ. ಇರಲಿ, ನಾವು ಒಳಗಡೆ ಹೋಗೋಣ. ತಾಯಿ ಒಳ್ಳೇದು ಮಾಡಮ್ಮ, ಎಲ್ಲರನ್ನೂ ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೇದು ಮಾಡು, ಎಲ್ಲರೂ ಚೆನ್ನಾಗಿರೋ ಥರ ಮಾಡು. ಇಲ್ಲಿ ಅಮ್ಮ ಇಲ್ಲಿ ನಮ್ಮಮ್ಮ ಶಿರಾ ಗ್ರಾಮ ದೇವತೆ ದುರ್ಗಮ್ಮ. ಕೇಸ್ ಏನು ಗೊತ್ತಾ, ನಿಮಗೆ ದುರ್ಗೆ ಅಂದರೆ ಇನ್ನೊಂದು ಏನು ನೆನಪಾಗುತ್ತೆ ಹೇಳಿ? 9 ಅವತಾರಗಳು ನಿಮಗೆ ನೆನಪಾಗುತ್ತೆ ಅಲ್ವಾ? ಇಲ್ಲಿ ನಮ್ಮ ದುರ್ಗಮ್ಮನ ದೇವಸ್ಥಾನದಲ್ಲಿ ನಮ್ಮ ಶಿರಾದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಒಂದೊಂದು 9 ದೇವಿಗಳನ್ನೂ ಇಲ್ಲಿ ಇಟ್ಟಿದ್ದಾರೆ. 9 ದೇವಿಗಳ ಬಗ್ಗೆನೂ ಇದೆ ಇಲ್ಲಿ, ಯಾವ್ದು ದೇವರು ಅನ್ನೋದನ್ನು. ಆ್ಯಕ್ಚುಲಿ ನಾನು ನಿಮ್ಗೆ ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ, ಗೊತ್ತಾಗ. ಇವತ್ತೇನು ಗೊತ್ತಾ, ಏನು ಸಕ್ಕತ್ತಾಗಿ ರಂಗೋಲಿಗಳು ಬಿಟ್ಟಿದ್ದಾರೆ ಅಂದರೆ, ವಾವ್. ಒಳಗಡೆ ದೇವಸ್ಥಾನದ ಒಳಗಡೆ ಇನ್ನೊಂದು ಬರೀ ಹೂವಿನಲ್ಲೇ ವಿಘ್ನೇಶ್ವರನ ಇಟ್ಟಿದ್ರು. ಅದನ್ನು ಕ್ಯಾಪ್ಚರ್ ಮಾಡೋಣ ಅಂದರೆ ಒಳಗಡೆ ಬಿಡಲ್ಲ, ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟು. ಸೊ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ನೋಡಿ, ಶೈಲಪುತ್ರಿ ಆಗಿರ್ಬೋದು, ಬ್ರಹ್ಮಚಾರಿಣಿ, ಆ್ಯಂಡ್ ವೆನ್ ಕಮ್ಸ್ ಚಂದ್ರಗಂಠ. ಆ್ಯಕ್ಚುಲಿ ನಂಗೆ 9 ದೇವತೆಗಳ ಹೆಸರು ಕರೆಕ್ಟಾಗಿ ಗೊತ್ತು. ಆಮೇಲೆ ಇವಳು ಬರೀ ನೋಡ್ಕೊಂಡು ಹೇಳ್ತಿದ್ದಾಳೆ ಅನ್ಕೋಬೇಡಿ. ಆಮೇಲೆ ಕೂಷ್ಮಾಂಡ, ಅದಾದಮೇಲೆ ಬಂದರೆ ಇಲ್ಲಿ ಸ್ಕಂದ ಮಾತಾ, ಆಮೇಲೆ ಇಲ್ಲಿ ಬಂದರೆ ಕಾತ್ಯಾಯಿನಿ, ಆ್ಯಂಡ್ ಇಲ್ಲಿ ಬಂದರೆ ಕಾಲರಾತ್ರಿ. ತೋರಿಸ್ತೇಮ್ಮ. ಇಲ್ಲಿ ಮಹಾಗೌರಿ. ಇದು ಗೋಪುರ ಮಾತ್ರ ಸಕ್ಕತ್ತಾಗಿದೆ ನಮ್ಮ ದೇವಸ್ಥಾನ. ಇಲ್ಲಿ ಬಂದರೆ ಇಲ್ಲೊಂದು ದೇವರು ಕೂಡ ಇದೆ, ಸಿದ್ಧಿದಾತ್ರಿ ದೇವಿ. ಇಲ್ಲಿ ಮಹಾಗಣಪತಿ. ಇಲ್ಲಿಗೆ 9 ದೇವತೆಗಳ ಹೆಸರು ಮುಗಿಯುತ್ತೆ. ಇಲ್ಲಿ ಮಹಾಗಣಪತಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಶ್ರೀ ರಾಜರಾಜೇಶ್ವರಿ. ಇದು ಏನು ಗೊತ್ತಾ ಗೈಸ್, ಇದು ನಾನು ಮಾಡಿದಾಗ ನಾನೇನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಇದು ಒಂದು ದೊಡ್ಡ ಪ್ರೋಗ್ರಾಮ್ ಆಗುತ್ತೆ. ಪ್ರತಿ ವರ್ಷ ದಸರಾಗೆ ದೊಡ್ಡ ಈವೆಂಟ್ ಆಗುತ್ತೆ ನಮ್ಮ ಸಿರಾದಲ್ಲಿ. ತುಂಬ ದೊಡ್ಡ ಈವೆಂಟ್ ಇದು. ಈ ಈವೆಂಟ್ನ ನಾನು ಹೋಸ್ಟ್ ಮಾಡಿದ್ದೆ. ನಾನು ಒಬ್ಬಳು ಆ್ಯಂಕರ್ ಅನ್ನೋದಿಲ್ಲ, ಎಷ್ಟು ಜನಕ್ಕೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಾನು ಹೋಸ್ಟ್ ಮಾಡಿದ್ದೆ ಶೋನ. ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಪ್ರತಿ ವರ್ಷ ನಾನೇ ಹೋಸ್ಟ್ ಮಾಡ್ತೀನಿ. ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ. ಶ್ರೀ ಮೂಕಾಂಬಿಕಾ ದೇವಿಗಳ ಹೆಸರಿದೆ. ನಾನು ಅಲ್ಲೇ ನಿಮಗೆ ತೋರಿಸಿದ್ದು 9 ನವದುರ್ಗೆಯರ ಹೆಸರನ್ನ ತೋರಿಸ್ದೆ. ಇಲ್ಲಿ ಬರ್ತಾ ದೇವಿಗಳ ಹೆಸರುಗಳಿದೆ. ಇದ್ರ ಬಗ್ಗೆ ವಿಶ್ಲೇಷಣೆಗಳು ಬೇಕಂದರೆ ನಾನು ಹೇಳ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ. ಅಲ್ಲಿ ನಾವು ನವದುರ್ಗೆಯರನ್ನು ನೋಡಿದ್ರೆ, ಇಲ್ಲಿ ನಾವು ಅಷ್ಟಲಕ್ಷ್ಮಿಯರ ಹೆಸರನ್ನು ನೋಡ್ತೀವಿ. ಇಲ್ಲಿ ಕಂಪ್ಲೀಟ್ ನವದುರ್ಗೆಯರ ಅವತಾರಗಳ ಬಗ್ಗೆ ಇರ್ತಕ್ಕಂಥ ವಿಗ್ರಹಗಳು ಕೂಡ ಇದೆ. ಆ್ಯಂಡ್ ಆಲ್ಸೋ ಅಷ್ಟಲಕ್ಷ್ಮಿಯರ ಬಗ್ಗೆ ಕೂಡ ಇದೆ. ಅಷ್ಟಲಕ್ಷ್ಮಿ ಅಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ನಾನು. ಗಜಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಈ ಥರ ತುಂಬ ಲಕ್ಷ್ಮಿಗಳಿದ್ದಾರೆ ಅಲ್ವಾ. ವಿದ್ಯಾಲಕ್ಷ್ಮಿ, ಈ ಥರ 8 ದೇವತೆಗಳ ಎಲ್ಲ ದೇವತೆ ಹೆಸರು ಗೊತ್ತು ಗೈಸ್. ಬಟ್ ಸಡನ್ನಾಗಿ ಹೇಳೋಕೆ ಹೋದರೆ ಮರ್ತು ಹೋದಂಗೆ ಆಗ್ತಿದೆ. ಬಟ್ ಎಲ್ಲಿಗೂ ಗೊತ್ತಲ್ವಾ. ಐಶ್ವರ್ಯ ಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಿದ್ಧಿಲಕ್ಷ್ಮಿ, ಗಜಲಕ್ಷ್ಮಿ, ಈ ಥರ ಅಷ್ಟಲಕ್ಷ್ಮಿಗಳು. ಹಾಗೆ ಇಲ್ಲಿ ನೋಡಿದ್ರೆ ನವದುರ್ಗೆಯರು, ಇಲ್ಲಿ ನೋಡಿದ್ರೆ ಅಷ್ಟಲಕ್ಷ್ಮಿಯರು, ಅಲ್ಲಿ ನೋಡಿದ್ರೆ ಕೆಲವೊಂದು ದೇವಿಗಳ ಹೆಸರು. ನಮ್ಮಮ್ಮ ಇಲ್ಲಿ ಗಂಟೆ ಹೊಡಿತಾರಂತೆ, ಗಂಟೆ ಹೊಡಿತೀನಿ ವೀಡಿಯೋ ಮಾಡು. ಇದು ದೊಡ್ಡ ಗಂಟೆ, ಇಡೀ ದೇವಸ್ಥಾನಕ್ಕೆ ಇರ್ತಕ್ಕಂಥ ದೊಡ್ಡ ಗಂಟೆ. ಪಾಪ ಸೂಪರಮ್ಮ, 5 ಅಡಿ ಇದ್ರೂ 7 ಅಡಿ ಗಂಟೆನೂ ಹೊಡೆದ್ಬಿಟ್ಟಿದ್ಯಾ. ನಾನು ಸರಿ ಟ್ರೈ ಮಾಡಲಾ? ಹಾಂ, ಹಿಂಗೆ ಇಟ್ಕೊ. ನಾನೊಂದು ಸರಿ. ನಮ್ಮಮ್ಮ 4.11, ನಾನು 5. ಅಯ್ಯೋ ಎಗರಲ್ಲ. ಹಾಂ, ಸಿಕ್ಕಿಲ್ಲ ನನಗೆ. ಫೈನಲಿ ಹೊಡೆದ್ಬಿಟ್ಟ. ಖುಷಿಯಾಗಿ. ಎಸ್, ಫೈನಲಿ ತುಂಬ ಖುಷಿಯಾಗಿ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ದೀಪೋತ್ಸವಕ್ಕೆ. ಇಲ್ಲಿ ಇದು ಕಂಪ್ಲೀಟ್ ದೀಪೋತ್ಸವ ತುಂಬಿಸಿರ್ತಾರೆ. ಬಟ್ ನಾವು ಬರೋದಕ್ಕೆ ಆಗಿರಲಿಲ್ಲ, ಡ್ಯೂ ಟು ಸಮ್ ರೀಸನ್ಸ್. ಬರ್ತಾ ಇದ್ವಿ ಪ್ರತಿ ವರ್ಷ, ಈ ವರ್ಷ ಬರೋಕ್ಕಾಗಿರಲಿಲ್ಲ. ಸೊ ನಮ್ಮ ಖುಷಿಗೆ ಬಂದು ಈ ಸರಿ ನಾವು ದೀಪ ಹಚ್ಚಿ ಹೋಗ್ತಾ ಇದ್ದೀವಿ. ಏನಮ್ಮ ನೋಡೋದು, ನಮ್ಮ ಗ್ರಾಮ ದೇವತೆ ದುರ್ಗಮ್ಮನ ಬಗ್ಗೆ ವಿಶ್ಲೇಷಣೆಗಳು ಇದ್ದೇ ಇರುತ್ತೆ. ಗೈಸ್ ಇದೇ ಜಾಗ ಗೈಸ್, ಇಲ್ಲಿ ಕಂಪ್ಲೀಟ್ ದೊಡ್ಡ ಸ್ಟೇಜ್ ಹಾಕ್ತಾರೆ. ನಮ್ಮ ಶಿರಾದಲ್ಲಿ ಹಾಕುವಂಥ ತುಂಬ ದೊಡ್ಡ ಸ್ಟೇಜ್ ಇದು.
ಪ್ರತಿ ದಸರಾಗೆ ಪ್ರೋಗ್ರಾಮ್ ಆಗುತ್ತೆ. 9 ದಿನ ಕೂಡ ಅಂದರೆ ಬೇರೆ ಥರ ಕಲಾವಿದರನ್ನ ಕೂಡ ಕರೆಸ್ತಾರೆ ಈ ಜಾಗಕ್ಕೆ. ಲೈಕ್ ಹೇಗೆ ಅಂದರೆ ಇವಾಗ ಕಾಮಿಡಿ ಕಿಲಾಡಿಗಳಿಂದ ಆಗಿರ್ಬೋದು, ಡ್ಯಾನ್ಸ್ ಕಣ್ಕ ಡ್ಯಾನ್ಸಿಂದ ಇರ್ಬೋದು, ಕೆಲವೊಂದು ಶೋಗಳಲ್ಲಿ ಫೇಮ್ ತೊಗೊಂಡಿರೋ ಅಂಥವ್ರು ಇರ್ತಾರಲ್ಲ ಕಲಾವಿದರು, ಅವ್ರನ್ನ ಕರೆಸ್ಬಿಟ್ಟು ಪ್ರೋಗ್ರಾಮ್ಸನ್ನು ಮಾಡ್ತಾರೆ ಈ ಜಾಗದಲ್ಲಿ. ನಾನು ನಿಮಗೆ ತೋರಿಸಿದ್ನಲ್ಲ, ಇಲ್ಲಿ ತುಂಬ ದೊಡ್ಡ ಸ್ಟೇಜ್. ನನ್ನ ಪುಣ್ಯ ಅನಿಸುತ್ತೆ, ಪ್ರತಿ ಸರಿ ನಾನೆಲ್ಲ ಆ್ಯಂಕರಿಂಗ್ ಮಾಡ್ತೀನಿ. ಹಿಯರ್ ವಿ ಕಮ್ಸ್ ಇನ್ನೊಂದು ದೇವಸ್ಥಾನ. ಈ ವ್ಲಾಗ್ ಫುಲ್ ಆಫ್ ದೇವಸ್ಥಾನ ವ್ಲಾಗ್ಸ್ ಆಗಿರುತ್ತೆ. ಇನ್ನು ರೌಂಡ್ಸ್ ನಾನು ಹೇಳಿದಾಗೆ ಬರೀ ಇವತ್ತು ಕಂಪ್ಲೀಟ್ ಎಲ್ಲ ನಿನ್ನೆಯಿಂದ ಟೆಂಪಲ್ ರೌಂಡ್ಸೇ ಆಗಿದೆ. ದೇವರೇ ನಮ್ಮ ಒಳ್ಳೇದು ಮಾಡಪ್ಪ ಅಂತ ಹೇಳ್ಬಿಟ್ಟು. ಇದು ಕೂಡ ಒಂದು ವಿನಾಯಕ ದೇವಸ್ಥಾನ, ನಮ್ಮ ಸಿರಾದಲ್ಲಿ ಫೇಮಸ್ ದೇವಸ್ಥಾನ. ಇವತ್ತೇ ಅಮಾವಾಸ್ಯೆ, ಇವತ್ತೇ ಅಮಾವಾಸ್ಯೆ. ದೀಪೋತ್ಸವ ಅಂದರು. ಅದಕ್ಕೆ ಹೋದಲ್ಲಿ ಅಂಗಡಿಗೆ ಎಣ್ಣೆನೂ ಬತ್ತಿ ತಗೊಂಡ್ಬಂದು ಅದಕ್ಕೆ ರೆಡಿ ಮಾಡಿ ಹಚ್ಬೋದಾ? ಯಾರು ಬೇಕಾದ್ರೂ ಎಣ್ಣೆ ಬತ್ತಿ ಕೊಡ್ತಾನೆ. ಇಲ್ಲ ತಂದಿದ್ದೀವಿ. ತಂದಿದ್ಯಾ? ಮತ್ತು ತಂದ್ಮೇಲೆ ಹಾಕು, ಎಲ್ಲಕ್ಕೂ ಬತ್ತಿ ಹಾಕು. ಬತ್ತಿ ಹಾಕಿ ಹಚ್ಬೋದು. ಯಾವುದಾದ್ರೂ ಹಚ್ಬೋದಿಲ್ವಾ? ಹ್ಞೂನ್ರಮ್ಮ. ಹಚ್ಲಾ ಅಲ್ಲ ಅವರು ನಾನು ಎಸ್, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇವತ್ತಿನಲ್ಲ, ಇದು ಆ್ಯಕ್ಚುಲಿ ಎರಡು ದಿನದ ವ್ಲಾಗ್ ಆಗಿತ್ತು. ಬಟ್ ಎಲ್ಲನೂ ಪೂಜೆದೇ ಆಗಿರೋದ್ರಿಂದ ಸಪ್ರೇಟ್ ಎರಡನ್ನೂ ಸಪ್ರೇಟ್ ಮಾಡೋದು, ಪೂಜೆದೆಲ್ಲ ಒಂದೇ ದಿನ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡಿದ್ವಿ. ಆವತ್ತಿನ ದಿನ ಪೂಜೆದು ನಾವು ಎಲ್ಲ ಬಿಟ್ಸ್ನೂ ಹಾಕೋಕ್ಕಾಗಲಿಲ್ಲ, ಬಿಕಾಸ್ ನಾವೊಂದು ವಿಶೇಷವಾದ ಪೂಜೆ ನಮ್ಮ ಫ್ಯಾಮಿಲಿಗೋಸ್ಕರ ಅಂತ ಮಾಡಿಸಿರೋದ್ರಿಂದ ಎಲ್ಲದನ್ನು ನಾನು ಕವರ್ ಮಾಡೋಕ್ಕಾಗಲ್ಲ ಅಲ್ಲಿ. ಸೊ ದಟ್ ಎಷ್ಟಾಗುತ್ತೋ ಅಷ್ಟನ್ನು ತೋರಿಸಿದೆ. ಆ್ಯಂಡ್ ಇವತ್ತು ನಮ್ಮ ಗ್ರಾಮ ದೇವತೆ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ, ಹಾಗೆ ನವಗ್ರಹ ದೇವಸ್ಥಾನಕ್ಕೆ ಬಂದಿದ್ವಿ. ಕಾರ್ತಿಕ ಮಾಸ ಆಗಿರೋದ್ರಿಂದ ದೀಪಗಳನ್ನು ಹಚ್ಚಿದ್ವಿ. ಆ್ಯಕ್ಚುಲಿ ಬೇಗ ಬರಬೇಕಿತ್ತು ನಾವು, ತುಂಬ ದೀಪಗಳು ಹಚ್ಚಿರ್ತಾರೆ, ಬಟ್ ನಾವು ತುಂಬ ಲೇಟ್ ಮಾಡ್ಕೊಂಡು ಬಂದ್ವಿ. ಅಂದರೆ ಫಸ್ಟೇ ಕಾರ್ತಿಕ ಶುರುನಲ್ಲೇ ಬರಲಿಲ್ಲ, ಎಂಟಲ್ಲಿ ಬಂದಿದ್ದೀವಿ ನಾವು. ಸೊ ದಟ್ ನಾವೇ ದೀಪ ಹಚ್ಬಿಟ್ಟು ಖುಷಿ ಪಟ್ವಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕಂಟೆಂಟ್ ಕೊಡ್ತಾ ನಾನು ವೀಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ವೀಡಿಯೋ ಮಾಡಿರೋರು, ವಿಡಿಯೋ ನೋಡ್ತಾ ಇರೋರು, ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಏನು ಮಾಡ್ಕೋಬೇಕು? ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಏನು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್. ನಮ್ಮಮ್ಮ ಲಾಸ್ಟಲ್ಲಿ ನಾನು ಬಾಯ್ ಹೇಳೋಣಂತ ವೀಡಿಯೋ ಮಾಡಿದ್ರೆ ಹಾಯ್ ಮಾಡ್ತಾ ಇದ್ದಾರೆ. ಓಕೆ, ಇಷ್ಟನ್ನು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.